ಓಂ ನಮಸ್ತುಲಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೇ ಶುಭೆ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿಕೆ ವೃಂದಾಯಿ ತುಳಸೀದೇವಿ ಪ್ರಿಯಾಯಿ ಕೇಶವಸ್ಯ ಚ ವಿಷ್ಣುಭಕ್ತಿಪ್ರದೇ ದೇವಿ ಸತ್ಯವತ್ತಿ ನಮೋ ನಮಃ. ನಮಸ್ತೆ, ಭಾಷಂ ಲೋಕಕ್ಕೆ ಸ್ವಾಗತ. ನಾನಿವತ್ತು ತುಳಸಿ ಕಟ್ಟೆಯ ಸಮೀಪದಲ್ಲಿ ಇದ್ದೇನೆ. ಇವತ್ತು ಏನು ಹೇಳುವುದಕ್ಕೆ ಹೊರಟಿದ್ದೇನೆ ಕೇಳಿದರೆ, ಈ ತುಳಸಿಯ ಮಹತ್ವದ ಬಗ್ಗೆ. ಈ ತುಳಸಿಯ ಮಹತ್ವ ಏನು? ಈ ತುಳಸಿಯನ್ನು ಪೂಜೆ ಮಾಡಬೇಕಿದ್ದರೆ ಕಟ್ಟೆ ಅವಶ್ಯಕತೆ ಇದೆ. ಈ ತುಳಸಿ ಕಟ್ಟೆಯನ್ನು ಯಾಕೆ ನಿರ್ಮಾಣ ಮಾಡಬೇಕು, ಎಲ್ಲಿ ಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ಪ್ರಶ್ನೆಗಳು ಸಹಜ. ಮಾತ್ರವಲ್ಲ, ಯಾವಾಗ ತುಳಸಿಯನ್ನು ನೆಡಬೇಕು, ಯಾವಾಗ ನೆಡಬಾರದು, ಆಮೇಲೆ ಯಾವ ರೀತಿ ಅದಕ್ಕೆ ನೀರನ್ನೆಲ್ಲ ಹಾಕಿ ಪೋಷಣೆ ಮಾಡಬೇಕು, ಮಾತ್ರವಲ್ಲ ಕೀಳುವಂಥದ್ದಕ್ಕೂ ಕೂಡ ನಿಯಮಗಳಿವೆ. ಯಾವಾಗ ಕೀಳಬೇಕು, ಯಾವಾಗ ಕೀಳಬಾರದು ಎನ್ನುವಂತಹ ಎಲ್ಲ ಮಾಹಿತಿಗಳನ್ನು ಶಾಸ್ತ್ರಗಾರರು ಯಾವ ರೀತಿ ಹೇಳಿದ್ದಾರೆ. ಮಾತ್ರವಲ್ಲ, ನಿತ್ಯವೂ ಕೂಡ ಇದಕ್ಕೆ ಒಂದು ದೀಪದ ಬತ್ತಿಯನ್ನು ಇಡುವಂಥದ್ದು ಇದೆ. ನೋಡಿ, ನಾವಿಲ್ಲಿ ಈ ಕಟ್ಟೆಯಲ್ಲಿ ಈ ಸ್ಥಳ ಇದೆ ನೋಡಿ, ಇದು ಬತ್ತಿ ಇಡುವುದಕ್ಕೆ ಉಪಯೋಗಿಸ್ತೇವೆ. ಇಲ್ಲಿ ಬತ್ತಿಯನ್ನು ಇಡಬಹುದು, ಅಥವಾ ಈ ರೀತಿ ನಾವು ಹಣತೆಯನ್ನು ಇಟ್ಟು ಇದರಲ್ಲಿ ಇಟ್ಟು ಕೂಡ ಹೀಗೆ ಇಟ್ಟು ಕೂಡ ಮಾಡಬಹುದು. ಇದರ ರಕ್ಷಣೆಗೋಸ್ಕರ ನಾವು ಒಂದು ಗೂಡನ್ನು ಕೂಡ ತೆಗೆದಿದ್ದೇವೆ. ಈ ಗೂಡಿನ ಒಳಗಡೆ ಇದನ್ನು ಇಟ್ಟು ದೀಪವನ್ನು ಹೊತ್ತಿಸುವಂಥದ್ದು. ಆಮೇಲೆ ಇದು ಇದರ ದೀಪದ ರಕ್ಷಣೆಗೆ, ಮಳೆಯಿಂದಾಗಲಿ ಗಾಳಿಯಿಂದಾಗಲಿ ಈ ದೀಪ ಆರದಂತೆ ರಕ್ಷಣೆ ಮಾಡುವಂಥದ್ದು ಈ ಗೂಡು. ಇದನ್ನು ಇಲ್ಲಿ ಹೀಗೆ ಇಟ್ಟು ಸಂಜೆ ಹೊತ್ತಿನಲ್ಲಿ ಅದಕ್ಕೆ ಒಂದು ನಮಸ್ಕಾರ ಮಾಡುವಂತಹ ಪದ್ಧತಿ ಕೂಡ ಕೆಲವು ಮನೆಗಳಲ್ಲಿ ಇದೆ. ಈ ತುಳಸಿಯ ವೈಜ್ಞಾನಿಕ ಮಹತ್ವ ಏನು? ಇದು ಕೇವಲ ಗೊಡ್ಡು ಆಚರಣೆ ಎನ್ನುವಂತಹ ಕೆಲವು ಮಂದಿಗಳಿಗೆ ಆ ಭಾವನೆ ಇರುವುದಕ್ಕೂ ಸಾಧ್ಯತೆ ಇದೆ. ಹಾಗಿದ್ದರೆ ಇದರ ವೈಜ್ಞಾನಿಕವಾದಂತಹ ಉಪಯೋಗಗಳು ಏನು? ಆಮೇಲೆ ವೈದ್ಯಕೀಯ ಶಾಸ್ತ್ರದಲ್ಲಿ, ಆಯುರ್ವೇದದಲ್ಲಿ ಇದರ ಬಗ್ಗೆ ಏನು ಹೇಳ್ತದೆ, ನಮಗೆ ಆರೋಗ್ಯಕ್ಕೆ ಇದರ ಎಷ್ಟು ಉಪಯೋಗಗಳಿದೆ, ಇದನ್ನು ನಾವು ತಿಳಿಯುವ. ತುಳಸಿ ಕಾನನಂ ಯತ್ರ ತತ್ರ ಸನ್ನಿಹಿತೋ ಹರಿಹಿ ಎಂಬ ಮಾತಿದೆ. ಎಲ್ಲಿ ತುಳಸಿ ಇದೆಯೋ ಅಲ್ಲಿ ಶ್ರೀಹರಿಯ ಸಾನ್ನಿಧ್ಯ ಇದೆ ಅಂತ ಈ ಮಾತಿನ ಅರ್ಥ. ಗೃಹೇಯಸ್ಯ ಅಸ್ತಿ ತುಳಸಿ ಕಾನನಂ ಶುಭಂ ತದ್ಗೃಹಂ ತೀರ್ಥಭೂತಂ ಹಿ ನಯಾಂತಿ ಯಮಕಿಂಕರಃ. ಯಾವ ಮನೆಯಲ್ಲಿ ತುಳಸಿ ಇದೆಯೋ ಆ ಮನೆಯೇ ತೀರ್ಥಕ್ಷೇತ್ರದಂತೆ ಪವಿತ್ರವಾಗಿದೆ. ಮಾತ್ರವಲ್ಲ, ಆ ಮನೆಗೆ ಯಮಕಿಂಕರರು ಪ್ರವೇಶಿಸುವುದೇ ಇಲ್ಲ ಅನ್ನುವಂತಹ ಅರ್ಥ. ಹಾಗಿರುವಾಗ ಮನೆ ಮುಂದೆ ತುಳಸಿಯನ್ನು ನೆಡುವುದರಿಂದ ಏನು ಲಾಭ ಕೇಳಿದರೆ, ರೋಪಣಾತ್ ಪಾಲನಾತ್ ಸೇಕಾತ್ ದರ್ಶನಾತ್ ಸ್ಪರ್ಶನಾತ್ ನೃಣಾಂ ತುಳಸಿ ದಹತಿ ಪಾಪಾನಿ ವಾಂಗ್ಮನಃ ಕಾಯ ಸಂಚಿತಾನ್. ತುಳಸಿಯನ್ನು ನೆಟ್ಟರೆ, ಪಾಲನೆ ಮಾಡಿದರೆ, ನೀರನ್ನು ಹಾಕಿದರೆ, ಅದನ್ನು ನೋಡಿದರೆ, ಸ್ಪರ್ಶ ಮಾಡಿದರೆ ಎಲ್ಲ ಮಾನವರಿಗೆ ಅವರವರ ಮಾಡಿದಂತಹ ವಾಕ್ ಮಾತಿನಿಂದಾಗಲಿ, ದೇಹದಿಂದಾಗಲಿ ಅಥವಾ ಮನಸ್ಸಿನಿಂದಾಗಲಿ ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತದೆ ಎನ್ನುವಂತಹ ಅರ್ಥ. ಇಷ್ಟು ಪವಿತ್ರವಾದಂತಹ ತುಳಸಿಯನ್ನು ನಾವು ಪೂಜೆ ಮಾಡಬೇಕಿದ್ದರೆ ಒಂದು ಕಟ್ಟೆ ನಿರ್ಮಾಣ ಅತ್ಯಗತ್ಯ. ಅದನ್ನು ನಮ್ಮ ಮನೆಯ ಮುಖ್ಯದ್ವಾರದ ಎದುರಿನಲ್ಲಿ, ಅಂದರೆ ಪೂರ್ವ ದಿಕ್ಕಿನಲ್ಲೂ ಆಗಬಹುದು, ಉತ್ತರ ದಿಕ್ಕಿನಲ್ಲಿಯೂ ಆಗಬಹುದು, ಅಥವಾ ಈಶಾನ್ಯ ದಿಕ್ಕಿನಲ್ಲಿಯೂ ಆಗಬಹುದು. ಒಟ್ಟಿನಲ್ಲಿ ನಮಗೆ ಅನುಕೂಲಕರವಾಗಿ ಅದನ್ನು ಪೂಜೆ ಮಾಡುವುದಕ್ಕೆ ಅನುಕೂಲವಾದಂತಹ ಸ್ಥಳದಲ್ಲಿ ಕಟ್ಟೆ ನಿರ್ಮಾಣ ಮಾಡಬೇಕಾದದ್ದು ಅನಿವಾರ್ಯ. ತುಳಸಿ ಕಟ್ಟೆ ಹೇಗಿರಬೇಕು ಅಂತ ಕೇಳಿದರೆ, ಚತುರಸ್ರಂ ತಿರ್ಭಿರ್ಭಾಗೈ ಕಲ್ಪಯೇತ್ ತತ್ರ ಮಂಟಪಂ ವೇದಿಕೋ ಪರಿವಿನ್ಯಸ್ಯ ತುಳಸೀಂ ತತ್ರ ರೋಪಯೇತ್. ತುಳಸಿ ಕಟ್ಟೆಯು ಸಾಮಾನ್ಯವಾಗಿ 4 ಮೂಲೆಗಳ ಅಥವಾ ಅಷ್ಟಕೋನದ ಆಕಾರದಲ್ಲಿ ಇರಬೇಕು. ನೆಲಮಟ್ಟಕ್ಕಿಂತ ಎತ್ತರದಲ್ಲಿ ಒಂದು ಸುಂದರವಾದ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ತುಳಸಿ ಕಟ್ಟೆ ಎಷ್ಟು ಎತ್ತರದಲ್ಲಿ ಇರಬೇಕು, ಅದರ ಶುದ್ಧತೆಯ ನಿಯಮ ಯಾವುದು ಅಂತ ಕೇಳಿದರೆ,
ಗೃಹೋಚ್ಛಾಯಾತ್ ಸಮಂ ವಾಪಿ ತದರ್ಧಂ ವಾ ಪ್ರಕಲ್ಪಯೇತ್ ನ ಕದಾಚಿತ್ ದತಧೋ ಭಾಗಿ ತುಳಸಿ ಸ್ಥಾಪನಂ ಚರೇತ್. ಮನೆಯ ನೆಲಮಟ್ಟಕ್ಕೆ ಸಮಾನವಾಗಿರಬೇಕು ಅಥವಾ ಅದಕ್ಕಿಂತ ಎತ್ತರದಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಮನೆಯ ಅಂಗಳದ ತೀರಾ ತಗ್ಗು ಪ್ರದೇಶದಲ್ಲಿ ಈ ಕಟ್ಟೆಯನ್ನು ನಿರ್ಮಾಣ ಮಾಡಬಾರದು ಅಂತ ಹೇಳಿದ್ದಾರೆ. ಕಟ್ಟೆಯನ್ನು ನಿರ್ಮಾಣ ಮಾಡಿದ ಮೇಲೆ ತುಳಸಿಯನ್ನು ನೆಡಬೇಕು. ಈ ತುಳಸಿಗಳಲ್ಲಿ 4 ವಿಧವಾದಂತಹ ತುಳಸಿಯನ್ನು ಪ್ರಮುಖವಾಗಿ ನಾವು ಗುರುತಿಸುತ್ತೇವೆ. ತಿಳಿ ಹಸಿರು ಬಣ್ಣದ ತುಳಸಿಯನ್ನು ರಾಮ ತುಳಸಿ ಅಂತಲೂ, ಎಲೆ ಮತ್ತು ಕಾಂಡಗಳು ಕಡು ನೇರಳೆ ಬಣ್ಣದಲ್ಲಿ ಇರುವಂತಹ ತುಳಸಿಯನ್ನು ಕೃಷ್ಣ ತುಳಸಿ ಅಂತಲೂ, ಕಾಡುಗಳಲ್ಲಿ ಬೆಳೆತಕ್ಕಂತಹ ಒಂದು ವಿಧವಾದಂತಹ ತುಳಸಿಗೆ ವನ ತುಳಸಿ ಅಂತ ಕರೀತಾರೆ. ಇನ್ನೊಂದು ವಿಧವಾದಂತಹ ತುಳಸಿ ಗಿಡದ ಎಲೆಯಿಂದ ಕರ್ಪೂರದ ಸುಗಂಧ ಬರುವಂತಹದ್ದು, ಅಂತಹ ತುಳಸಿಗೆ ಕರ್ಪೂರ ತುಳಸಿ ಅಂತ ಕರೀತಾರೆ. ಈ 4 ವಿಧವಾದಂತಹ ತುಳಸಿಗಳಲ್ಲಿ ನಾವು ಪೂಜೆಗೆ ಕಟ್ಟೆಯಲ್ಲಿ ಯಾವುದನ್ನು ನೆಡಬೇಕು ಅಂತ ಕೇಳಿದರೆ, ಗೌರೀತು ಲಕ್ಷ್ಮೀ ಶ್ರೀಕೃಷ್ಣ ರಾಮಾಚೈವ ಯಥಾಕೃತಂ ದ್ವಯೋರಪಿ ಚ ಮಾಹಾತ್ಮ್ಯಂ ಸಮಮೇವ ಪ್ರಕೀರ್ತಿತ. ಅಂದರೆ ರಾಮ ತುಳಸಿಯು ಮಹಾಲಕ್ಷ್ಮಿಯ ಸ್ವರೂಪ, ಕೃಷ್ಣ ತುಳಸಿಯು ಶಕ್ತಿ ಅಥವಾ ಗೌರಿಯ ಸ್ವರೂಪ. ಆದ್ದರಿಂದ ಇವೆರಡೂ ಕೂಡ ಸಮಾನವಾಗಿದೆ, ಯಾವುದನ್ನು ಕೂಡ ನಾವು ಆರಿಸಬಹುದು ಎನ್ನುವಂಥದ್ದು ಶಾಸ್ತ್ರಗಾರರ ಅಭಿಪ್ರಾಯ. ತುಳಸಿಯನ್ನು ನಾವು ಯಾವಾಗ ನೆಡಬೇಕು, ಯಾವಾಗ ನೆಡಬಾರದು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವ. ಕಾರ್ತಿಕೆ ಶ್ರಾವಣೇ ಮಾಸಿ ದ್ವಾದಶ್ಯಾಂ ಚ ವಿಶೇಷತಃ ರೋಪಯೇತ್ ತುಳಸೀಂ ಭಕ್ತ್ಯ ಸರ್ವಕಾಮ ಫಲಪ್ರದ. ತುಳಸಿಯನ್ನು ಕಾರ್ತಿಕ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಅಥವಾ ದ್ವಾದಶಿ ತಿಥಿ ದಿನ ವಿಶೇಷವಾಗಿ ಹೇಳಿದ್ದಾರೆ. ತುಳಸಿಯನ್ನು ನಾವು ನೆಟ್ಟರೆ ಎಲ್ಲ ನಮ್ಮ ಇಚ್ಛೆಗಳು ಫಲಪ್ರದವಾಗ್ತದೆ ಅಂತ ಹೇಳಿದರು. ವಾರಗಳನ್ನು ಹೇಳಿ ನೋಡಿದರೆ ಗುರುವಾರ ಮತ್ತು ಶುಕ್ರವಾರವನ್ನು ಆರಿಸಿದ್ದಾರೆ. ಈ ದಿವಸಗಳಲ್ಲಿ ನಾವು ತುಳಸಿಯನ್ನು ನೆಡಬೇಕು. ಹಾಗಿದ್ದರೆ ಯಾವಾಗ ನೆಡಬಾರದು ಕೇಳಿದರೆ, ಗ್ರಹಣದ ದಿವಸಗಳು, ಅಮಾವಾಸ್ಯೆ, ಭಾನುವಾರ ಮತ್ತು ಅಪರಾಹ್ನ, ಸಂಜೆ, ರಾತ್ರಿ ಅದನ್ನು ನೆಡಬಾರದು, ಅದನ್ನು ಮುಟ್ಟಲು ಕೊಡಬಾರದು ಅಂತ ಹೇಳಿದ್ದಾರೆ. ತುಳಸಿ ಗಿಡವನ್ನು ಯಾವ ರೀತಿ ಪೋಷಣೆ ಮಾಡಬೇಕು ಕೇಳಿದರೆ, ಸೇಕೇನ ವರ್ಧತೆ ಸಾತು ಯಥಾ ಪುತ್ರಸ್ತಥಾ ಪ್ರಿಯ ದಿನೇ ದಿನೇ ಚ ಕರ್ತವ್ಯಂ ರಕ್ಷಣಂ ಮೃಗಪಕ್ಷಿಭಿಃ. ಅಂದರೆ ತನ್ನ ಸ್ವಂತ ಮಗನನ್ನು ಪೋಷಿಸುವಂತೆ ಪ್ರೀತಿಯಿಂದ ಸಾಕಿ ಪೋಷಿಸಬೇಕು. ಪ್ರತಿದಿನವೂ ನೀರೆರೆದು ಬೆಳೆಸಬೇಕು. ದಿನವೂ ಕೂಡ ಕೀಟಗಳಾಗಲಿ, ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ ಅದನ್ನು ಹಾನಿ ಮಾಡದಂತೆ ರಕ್ಷಣೆ ಮಾಡಬೇಕು. ಈ ರೀತಿ ನಾವು ತುಳಸಿಯನ್ನು ಪಾಲನೆ ಮಾಡಬೇಕು. ತುಳಸಿಯನ್ನು ನಾವು ಅದರ ಗಿಡದಿಂದ ಕೀಳುವಾಗ ಕೆಲ ನಿಯಮಗಳನ್ನು ಕೂಡ ಹೇಳಿದ್ದಾರೆ. ಮನ ಬಂದಂತೆ ಯಾವಾಗ ಬೇಕಿದ್ದರೂ ಹೇಗೆ ಬೇಕಿದ್ದರೂ ಕೀಳುವ ಹಾಗಿಲ್ಲ ಎನ್ನುವಂಥದ್ದು ಇದರಲ್ಲಿ ನಮಗೆ ತೋರ್ಪಡಿಯಾಗ್ತದೆ. ಅಸ್ನಾತ್ವ ತುಳಸೀಂ ಚಿತ್ವಾ ಯಃ ಪೂಜಾಂ ಕುರುತೆ ನರಃ ಸ ಅಪರಾಧೀ ಭವೇನ್ನಿತ್ಯಂ ತತ್ಸರ್ವಂ ನಿಷ್ಫಲಂ ಭವೇತು. ಯಾರು ಸ್ನಾನವನ್ನು ಮಾಡದೆ ಅಶುಚಿಯಾಗಿದ್ದುಕೊಂಡು ತುಳಸಿಯನ್ನು ಕೀಳಿ ಪೂಜೆಗೆ ಅರ್ಪಿಸುತ್ತಾನೋ ಆ ಪೂಜೆಯ ಫಲ ನಿಷ್ಫಲವಾಗ್ತದೆ, ಮಾತ್ರವಲ್ಲ ಅವನು ಅಪರಾಧಿಯಾಗ್ತಾನೆ ಎನ್ನುವಂಥದ್ದು ಈ ಶ್ಲೋಕಾರ್ಥ. ಆಮೇಲೆ ಇನ್ನು ಯಾವಾಗಲ್ಲ ಅದನ್ನು ಕೊಯ್ಯಬಾರದು ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ರವಿವಾರೇ ಚ ಸಂಕ್ರಾಂತೌ ದ್ವಾದಶ್ಯಾಂ ನಿಶಿ ಸರ್ವದಾ ತುಳಸೀಂ ಯೇ ವಿಚಿನ್ವಂತಿ ತೇ ಛಿಂದಂತಿ ಹರೇಶಿರಃ. ಭಾನುವಾರ, ಸಂಕ್ರಾಂತಿ ದಿವಸ, ದ್ವಾದಶಿ ತಿಥಿ ದಿವಸ ರಾತ್ರಿ ಕಾಲದಲ್ಲಿ ಯಾರು ಈ ತುಳಸಿಯನ್ನು ಕೀಳುತ್ತಾರೋ ಅವರು ಪಾಪವನ್ನು ಹೊಂದುತ್ತಾರೆ ಎನ್ನುವಂಥದ್ದು ಈ ಶ್ಲೋಕಾರ್ಥ. ಇದರ ಹಿನ್ನೆಲೆ ಏನಿರಬಹುದು ಅಂತ ಕೇಳಿದರೆ, ಮಧ್ಯಾಹ್ನ ಕಾಲದಲ್ಲಿ ಸೂರ್ಯಕಿರಣಗಳು ಅಧಿಕವಾಗಿ ತುಳಸಿಯ ಗಿಡದ ಎಲೆಯ ಮೇಲೆ ಬೀಳುವಂತಹ ಸಂದರ್ಭ. ಆ ಸಮಯದಲ್ಲಿ ಅದರ ಆಹಾರದ ಪ್ರಕ್ರಿಯೆಗಳು ಅಧಿಕವಾಗಿರುತ್ತದೆ. ಆ ಸಮಯದಲ್ಲಿ ಕೀಳಿದಾಗ ಗಿಡಕ್ಕೂ ಹಾನಿಯಾಗುತ್ತದೆ, ಮಾತ್ರವಲ್ಲ ಆ ಎಲೆಯಲ್ಲಿ ಇರತಕ್ಕಂತಹ ಔಷಧೀಯ ಗುಣಗಳು
ಅತ್ಯಂತ ಕಡಿಮೆಯಾಗಿರುತ್ತದೆ. ಅದರಿಂದ ನಮಗೆ ಉಪಯೋಗವು ಕೂಡ ಬಹಳ ಕಡಿಮೆ ಇರುತ್ತದೆ ಎನ್ನುವಂಥದ್ದು ವೈಜ್ಞಾನಿಕ ಕಾರಣಗಳಾಗಿದೆ. ಇಷ್ಟು ಪವಿತ್ರವಾದಂತಹ ಈ ತುಳಸಿ ಕೇವಲ ಪವಿತ್ರ ಮಾತ್ರವಲ್ಲ, ಔಷಧೀಯ ಗುಣಗಳು ನಮ್ಮ ವೈದ್ಯಕೀಯ ಕ್ಷೇತ್ರ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ಉಲ್ಲೇಖವಿದೆ. ಏನದರ ಔಷಧೀಯ ಗುಣಗಳು ಕೇಳಿದರೆ, ತುಳಸಿ ಕಟುಕಾತಿಕ್ತ ಹೃದಯ ಪಾರ್ಶ್ವಶೂಲನಾಥ್ ಪಿತ್ತಕೃತ್ ಕಫವಾತಗ್ನಿ ಹಿದ್ಮಾಕಾಶ ವಿಶಾಪಃ. ಕಟುಕಾತಿಕ್ತ, ಈ ತುಳಸಿಯಲ್ಲಿ ಒಂದು ಖಾರ ಆಮೇಲೆ ಕಹಿಯ ರುಚಿ ಇರ್ತದೆ. ಇದು ಏನು ಮಾಡ್ತದೆ ಕೇಳಿದರೆ, ಇದರ ಸೇವನೆಯಿಂದ ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತದೆ. ಆಮೇಲೆ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ದೇಹದಲ್ಲಿರತಕ್ಕಂತಹ ಕಫವನ್ನು ಕರಗಿಸುತ್ತದೆ. ಇಂತಹ ಗುಣಗಳಿದೆ. ಮಾತ್ರವಲ್ಲ, ಹಿದ್ಮಾಕಾಶ ವಿಶಾಪಃ, ಇದು ಬಿಕ್ಕಳಿಕೆ ಅಥವಾ ತೀವ್ರವಾದಂತಹ ಕೆಮ್ಮು ಅಥವಾ ದೇಹದಲ್ಲಿ ಇರತಕ್ಕಂತಹ ಸಣ್ಣ ಪುಟ್ಟ ವಿಷಕಾರಿಯಾದಂತಹ ಅಂಶಗಳನ್ನು ಇದು ನಾಶಪಡಿಸುತ್ತದೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಹಾಗಿರುವಾಗ ಇದನ್ನು ಆಯುರ್ವೇದ ವೈದ್ಯರು ಯಾವ ರೀತಿ ಹೇಳಿದ್ದಾರೋ ಅದೇ ರೀತಿ ನಾವು ಸ್ವೀಕಾರ ಮಾಡಬೇಕು. ಅದನ್ನು ಹಾಗೆ ನಾವು ಸ್ವೀಕಾರ ಮಾಡುವುದು ತರವಲ್ಲ. ತುಳಸಿಯ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ನಡೆದಿದೆ. ಅದು ಏನು ಹೇಳ್ತದೆ ಕೇಳಿದರೆ, ನಮ್ಮ ದೇಹದಲ್ಲಿ ಇರತಕ್ಕಂತಹ ಜೀವಕೋಶಗಳನ್ನು ಹಾನಿ ಮಾಡುವುದು ಯಾವುದಿದೆಯೋ ಅದನ್ನು ಇದು ವಿರೋಧಿಸುತ್ತದೆ. ಆಮೇಲೆ ಉರಿಯೂತವನ್ನು ಕೂಡ ವಿರೋಧಿಸುತ್ತದೆ. ಬ್ಯಾಕ್ಟೀರಿಯಾ, ಫಂಗಸ್ಸು ಇದರ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಶೀತ, ಕೆಮ್ಮು ಮೊದಲಾದ ರೋಗದ ನಿವಾರಣೆಗೆ ಸಹಕಾರಿಯಾಗುತ್ತದೆ. ಕಫ, ವಾತ ಮೊದಲಾದ ದೋಷಗಳನ್ನು ಶಮನಗೊಳಿಸುತ್ತದೆ. ಜ್ವರಕ್ಕೆ ಅತ್ಯುತ್ತಮ ಎಂದು ವಿವರಿಸಲಾಗಿದೆ. ತುಳಸಿಯ ಹಿನ್ನೆಲೆಯನ್ನು ನೋಡಿದರೆ ಪುರಾಣಗಳಲ್ಲಿ ಕಥೆ ಬರ್ತದೆ. ಪೂರ್ವದಲ್ಲಿ ವೃಂದ ಎಂಬಂತಹ ಮಹಾಪತಿವ್ರತೆ ಇದ್ದಳು. ಆಕೆಯ ಪತಿ ಜಲಂಧರ. ಜಲಂಧರನು ಅತ್ಯಂತ ಪರಾಕ್ರಮಿಯಾಗಿದ್ದನು. ದೇವತೆಗಳೇ ಇವನನ್ನು ನೋಡಿ ಭಯಪಡುತ್ತಿದ್ದರು. ಇವನ ನಿಜವಾದ ಶಕ್ತಿ ಅವನ ಆಯುಧಗಳಲ್ಲಿ ಇರಲಿಲ್ಲ. ಅವನ ಪತ್ನಿಯಾದಂತಹ ವೃಂದಳ ಅಚಲವಾದಂತಹ ಪತಿಭಕ್ತಿ ಮತ್ತು ಪತಿವ್ರತಾ ಧರ್ಮದಲ್ಲಿ ಆ ಶಕ್ತಿ ಅಡಗಿತ್ತು. ಪ್ರತಿದಿನವೂ ವೃಂದ ಭಗವಂತನಾದಂತಹ ಮಹಾವಿಷ್ಣುವನ್ನು ಆರಾಧಿಸುತ್ತಾ ತನ್ನ ಪತಿಯ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿದ್ದಳು. ಆಕೆಯ ಪತಿವ್ರತಾ ಶಕ್ತಿಯಿಂದ ಜಲಂಧರನನ್ನು ಯಾರಿಗೂ ಸೋಲಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಜಲಂಧರನ ಅಹಂಕಾರವು ಹೆಚ್ಚಾಗುತ್ತಾ ಹೋಯಿತು. ಅವನು ದೇವತೆಗಳ ಮೇಲೆಯೇ ಯುದ್ಧ ಸಾರಿದನು. ದೇವತೆಗಳು ಎಷ್ಟೇ ಪ್ರಯತ್ನಪಟ್ಟರೂ ಅವನನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಎಲ್ಲರೂ ಶ್ರೀಮನ್ನಾರಾಯಣನಿಗೆ ಶರಣಾದರು. ಶ್ರೀಹರಿ ಯೋಚಿಸಿದರು, ಜಲಂಧರನನ್ನು ಸಂಹರಿಸಬೇಕಾದರೆ ಮೊದಲು ವೃಂದಾಳ ಪತಿವ್ರತಾ ಶಕ್ತಿಯ ಪ್ರಭಾವ ಕಡಿಮೆಯಾಗಬೇಕು. ಅದಕ್ಕಾಗಿ ಜಲಂಧರನ ರೂಪವನ್ನು ಧರಿಸಿ ವೃಂದೆಯ ಮುಂದೆ ಪ್ರತ್ಯಕ್ಷರಾದರು. ಯುದ್ಧಕ್ಕೆ ಹೋಗಿದ್ದ ತನ್ನ ಪತಿಯೇ ಮರಳಿ ಬಂದಿದ್ದಾನೆ ಎಂದು ಭಾವಿಸಿದ ವೃಂದ ಅವರನ್ನು ಸ್ವಾಗತಿಸಿದಳು. ಆ ಕ್ಷಣದಲ್ಲಿ ಆಕೆಯ ಪತಿವ್ರತಾ ಶಕ್ತಿಯು ಕೊನೆಗೊಂಡಿತು. ಅದೇ ಸಮಯದಲ್ಲಿ ಯುದ್ಧಭೂಮಿಯಲ್ಲಿ ಪರಶಿವನು ಜಲಂಧರನನ್ನು ಸಂಹರಿಸಿದನು. ಸ್ವಲ್ಪ ಸಮಯದ ನಂತರ ವೃಂದಾಳಿಗೆ ಸತ್ಯ ತಿಳಿಯಿತು. ತನ್ನ ಎದುರಿದ್ದವರು ಪತಿಯಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಎಂಬುದನ್ನು ಅರಿತಳು. ಆಕೆಯ ಹೃದಯ ದುಃಖದಿಂದ ತುಂಬಿತು. ಕೋಪ ಮತ್ತು ವೇದನೆಯಿಂದ ಬೃಂದ ವಿಷ್ಣುವಿನಿಗೆ ಶಾಪ ನೀಡಿದಳು. ನಂತರ ತನ್ನ ಜೀವನದ ಉದ್ದೇಶವೇ ಮುಗಿದು ಹೋಯಿತು ಎಂಬ ಭಾವದಿಂದ ಭಗವಂತನ ಧ್ಯಾನದಲ್ಲಿ ತೊಡಗಿದಳು. ಆದರೆ ಶ್ರೀಹರಿಗೆ ವೃಂದಾಳ ಮೇಲೆ ಅಪಾರ ಕರುಣೆ ಇತ್ತು. ಅವಳ ಭಕ್ತಿ, ಶ್ರದ್ಧೆ ಮತ್ತು ಸಮರ್ಪಣೆಗೆ ಭಗವಂತನು ಮೆಚ್ಚಿ ಈ ರೀತಿ ಹೇಳಿದನು, ಬೃಂದೆ,
ನಿನ್ನ ಭಕ್ತಿ ಅಮರವಾಗಿರುತ್ತದೆ. ನೀನು ಭೂಲೋಕದಲ್ಲಿ ತುಳಸಿ ರೂಪದಲ್ಲಿ ಪೂಜಿಸಲ್ಪಡುವೆ. ನನ್ನ ಪೂಜೆ ತುಳಸಿ ಇಲ್ಲದೆ ಸಂಪೂರ್ಣವಾಗುವುದಿಲ್ಲ ಎಂದು ವೃಂದಳಿಗೆ ಹರಸಿದನು. ನೋಡಿದ್ರಲ್ಲ ವೀಕ್ಷಕರೇ, ಈ ತುಳಸಿಯ ಮಹತ್ವ ಎನ್ನುವಂಥದ್ದನ್ನು ನೀವು ಎಷ್ಟೊಂದು ಪ್ರಯೋಜನ ಇದೆ, ಇದರ ಉಪಯೋಗಗಳು ಏನು ಎನ್ನುವಂಥದ್ದನ್ನು ನೀವೀಗ ತಿಳ್ಕೊಂಡಿದ್ದೀರಿ. ನೋಡಿ, ನಮ್ಮ ಮನೆಯ ಮುಖ್ಯ ದ್ವಾರದ ಎದುರುಗಡೆ ಅನುಕೂಲಕರವಾಗಿ, ಬಹಳ ದೂರವೂ ಅಲ್ಲ ಬಹಳ ಸಮೀಪವೂ ಅಲ್ಲ, ನಮಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಅದಕ್ಕೆ ಅನುಕೂಲಕರವಾದಂತಹ ಕಟ್ಟೆಯನ್ನು ಈ ರೀತಿ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಮನೆಯಲ್ಲಿ ಇದು ಉತ್ತರ ಭಾಗದಲ್ಲಿದೆ, ಪೂರ್ವ ಭಾಗದಲ್ಲಿ ಕೂಡ ಇಡಬಹುದು. ಹಾಗೆ ನೀವು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ತುಳಸಿ ಗಿಡವನ್ನು ಇಡುವಂತಹದ್ದು ಮಾಡಬೇಕು. ಇನ್ನು ಕೆಲವರಿಗೆ ನಗರ ಪ್ರದೇಶಗಳಲ್ಲಿ ಇರುವಂಥವರಿಗೆ ಅನುಕೂಲಕರವಾಗಿ ಇರುವುದಿಲ್ಲ. ಅಲ್ಲಿ ಅವರಿಗೆ ಯಾವ ರೀತಿ ಅನುಕೂಲವಾಗ್ತದೆ ಆ ರೀತಿ ಅವರು ಅದನ್ನು ನೆಡಬಹುದು ಅಥವಾ ಅದನ್ನು ಪಾಲನೆ ಪೋಷಣೆ ಮಾಡಬಹುದು. ನೋಡಿ, ಈ ತುಳಸಿ ಕಟ್ಟೆ ನಾವು ಅನುಕೂಲಕರವಾದ ಇಲ್ಲಿ ಇದ್ದವರಿಗೆ ಮಾಡಬಹುದು. ಒಂದು ವೇಳೆ ಅನುಕೂಲ ಇಲ್ಲದವರು ಮಾಡದೇ ಹೋದರೆ ದೋಷ ಎನ್ನುವಂತಹ ಭಾವನೆಯನ್ನು ಇಟ್ಕೊಳ್ಳುವುದು ಬೇಡ. ಸಾಧ್ಯ ಇದ್ದ ಹಾಗೆ ಅದನ್ನು ನಾವು ಆರಾಧನೆ ಮಾಡಿಕೊಂಡು ಬರುವಂತಹದ್ದು ಬಂದರೆ ನಮಗೆ ಅದರಿಂದ ಪ್ರಯೋಜನ. ಮಾಡದೇ ಇದ್ದರೆ ದೋಷ ಅಂತೂ ಇಲ್ಲ, ಅದರ ಪ್ರಯೋಜನಗಳು ಸಿಗುವುದಿಲ್ಲ ಎನ್ನುವಂತಹದ್ದನ್ನು ನಾವು ತಿಳ್ಕೊಳ್ಬಹುದು. ಹಾಗಿದ್ದಾಗ ನೀವು ಎಲ್ಲರೂ ಕೂಡ ತುಳಸಿ ಕಟ್ಟೆಯನ್ನು ಇಟ್ಟು ಅದನ್ನು ಪಾಲನೆ ಪೋಷಣೆ ಮಾಡೋಣ. ಇನ್ನು ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ನಮಸ್ತೆ.